ವ್ಯವಸ್ಥೆಯನ್ನ ಬದಲಾಯಿಸುವಂತಹ ಶಕ್ತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರಾಜ್ಯದ ಮತದಾರರು ನಿಮಗೆ ಕೊಟ್ಟಿದ್ದಾರೆ. ಆ ಶಕ್ತಿಯನ್ನ ಬಳಸಿ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋದು ಬಿಟ್ಟು ಅಸಹಾಯಕರ ಎನ್ನುವಂತೆ ಟಿ ಶರ್ಟ್ ಹಿಡಿದು ಐ ಆಮ್ ಆಲ್ಸೋ ಆ ಕಾಕ್ರೋಚ್ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ, ಹಾಗಾದ್ರೆ ನಿಮ್ಮನ್ನ ಯಾಕೆ ನಂಬೇಕು ನಾವು ಹೇಳಿ? ಅರ್ಥನೇ ಆಗಲ್ಲಪ್ಪ ಇವ್ರದ್ದು. ಆಮೇಲೆ ಇವರೆಲ್ಲ ಈಗ ತೃಣಮೂಲ ಕಾಂಗ್ರೆಸ್ ಪಾರ್ಟಿ ಸೇರಿದಂತೆ ಬೇರೆಯವರು, ಶರಣ್ ಪ್ರಕಾಶ್ ಪಾಟೀಲ್ ಅವ್ರು ಹೇಳ್ತಾರೆ ಬಹಳ ವರ್ಷಗಳಿಂದ ಬೇಸತ್ತು ಹೋಗಿದ್ದಾರೆ. ಈ ವ್ಯವಸ್ಥೆಯಲ್ಲಿ ನೀವು ಪಾಲುದಾರರು, ಈ ವ್ಯವಸ್ಥೆಗೆ ನೀವು ಕಾರಣರು, ಮರ್ತೋಗಿದ್ದೀರಿ. ನೀವು ಒಂದು ಸರ್ಕಾರದ ಭಾಗ, ಐ ಆಮ್ ಅ ಮಿನಿಸ್ಟರ್ ಅನ್ನೋದು ಮರ್ತೋಗಿದ್ರಿ. ಈ ವ್ಯವಸ್ಥೆಯ ಪಾಲುದಾರರು ತಾವು ಅನ್ನೋದು ಮರ್ತೋಗಿದ್ರಿ. ನಿಮ್ಮ ವಿರುದ್ಧದ ಹೋರಾಟ ರೀ, ನಿಮ್ಮ ವಿರುದ್ಧದ ಹೋರಾಟದಲ್ಲಿ ನೀವೇ ಭಾಗಿಯಾಗ್ತಿರಲ್ಲ. ನಿಮಗ್ ನೀವೇ ಅವಮಾನ ಮಾಡ್ಕೊಳ್ಳೋದು ಅಂದಂಗ ಆಯ್ತು. ಇದು ಜೋಕ್ ಅಲ್ವಾ? ಇದು ಹೌದಲ್ವಾ? ಒಬ್ರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ತಾರೆ, ಇನ್ನೊಬ್ರು ಇವ್ರ ಕೈಯಲ್ಲಿ ಎಲ್ಲಾ ಅಧಿಕಾರ ಇದೆ ಆದ್ರೂ ಕೂಡ ಅಸಹಾಯಕರಂತೆ ಐ ಆಮ್ ಆಲ್ಸೋ ಕಾಕ್ರೋಚ್ ಅಂತಾರೆ. ನನಗೇನು ಗೊತ್ತಿಲ್ಲ. ಹೀಗಾಗಿ ಜನ ನಂಬೋದು ಬಿಟ್ಬಿಡ್ತಾರೆ ಇದನ್ನ. ಈ ಕಾಕ್ರೋಚ್ ಅನ್ನುವಂಥದ್ದು ಇದು ಹೇಗೆ ಏನು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಸಿಟ್ಟು ಸೆಡುವಂತೂ ಇದೆ. ನೀವು ಅದನ್ನ ಜೋಕ್ ಮಾಡ್ತಿರೋ, ಅದನ್ನ ನೀವು ಭ್ರಮೆ ಅಂತಿರೋ, ಅಥವಾ ಅದು ಮುಂದಿನ ದಿನಗಳಲ್ಲಿ ಬದಲಾವಣೆ ತರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಯುವಕರು ಎಚ್ಚೆತ್ಕೊಂಡಿದ್ದಾರೆ. ಹೇಳಿ ಎದ್ದೇಳಿ, ಗುರು ಮುಟ್ಟುವವರೆಗೆ ನಿಲ್ಲಬೇಡಿ ಅಂತ ಏನು ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಅದು ಇವತ್ತು ಅಕ್ಷರಶಃ ಬಡಿದೆಬ್ಬಿಸಿದೆ. ಅದಕ್ಕೆ ಕಾರಣ CJI. ಯುವಕರು ಕಾಕ್ರೋಚ್ ಇದ್ದಂಗೆ, ಪರಾವಲಂಬಿ ಪ್ಯಾರಾಸೈಟ್ಗಳು. ಅವರು ಏನೂ ಆಗದೆ ಇರುವಾಗ ಮೀಡಿಯಾಗ ಹೋಗ್ತಾರೆ, ಸೋಷಿಯಲ್ ಮೀಡಿಯಾಗ ಹೋಗ್ತಾರೆ, ಇಲ್ದಿದ್ರೆ RTI ಕಾರ್ಯಕರ್ತರಾಗ್ತಾರೆ ಅಂತ ಹೇಳಿದ್ದನ್ನೇ ವ್ಯಂಗ್ಯವಾಗಿ ಸ್ವೀಕರಿಸಿ ಮಾಡಿದಂತಹ ಒಂದು ಅಭಿಯಾನ ಅಂತಿರೋ, ಅಥವಾ ಅದನ್ನ ತಮಾಷೆಯಿಂದ ಆರಂಭ ಆಗಿದ್ದು ಈಗ ಒಂದು ಪ್ರವಾಹೋಪಾದಿಯಲ್ಲಿ ಇದನ್ನ ಮಕ್ಕಳು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ.